ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಹರಿವೆ ಸೊಪ್ಪು ನಾನು ಕೊಯ್ಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ನಾನಂದರೆ 2 ಸಲ ಆ ಹರಿವೆ ಸೊಪ್ಪು ಮಾಡಿ, ಅಂದರೆ ಫಸ್ಟ್ ಸಲ ಮಾಡಿ ನಾನು ಫುಲ್ ಅದು ಫೈಲ್ ಆಯ್ತು. ಅದು ಆದರೆ ಒಂದು 2 ಸಲ ನನಗೆ ಪದಾರ್ಥ ಮಾಡಲಿಕ್ಕೆ ಮಾತ್ರ ಸಿಕ್ಕಿದ್ದು. ಇದು ನೋಡಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನಲ್ಲ, ನಾನು ಕಡಲೆ ಹಿಂಡಿ ಮತ್ತು ಸೆಗಣಿ ಹಾಕಿ ಹುಳಿ ಬರಲಿಕ್ಕೆ ನೆನೆಸಿಟ್ಟು ಹುಳಿ ಬರಲಿಕ್ಕೆ ಅಂತ ಇಟ್ಟಿದ್ದೇನೆ. ಅದೆಲ್ಲ ನನಗೆಲ್ಲ ಇದು ಅಡಿಕೆ ಗಿಡಕ್ಕೆಲ್ಲ ಹೊಯ್ದೆಲ್ಲ ಆಗಿದೆ. ಆನಂತರ ಈಗ ಪುನಃ ಈ ಸೈಡ್ ಸ್ವಲ್ಪ ಅಡಿಕೆ ಗಿಡ ಉಂಟು, ಅದಕ್ಕೆ ಹೊಯ್ಲಿಕ್ಕೆ ಅಂತ ನಾನು ಪುನಃ ಮತ್ತು ಡ್ರಮ್ಮಲ್ಲಿ ನೀರು ಹಾಕಿ ಇಟ್ಟಿದ್ದೇನೆ. ಆಮೇಲೆ 2 ಸಲದಲ್ಲಿ 2ನೇ ಸಲ ಮಾಡಿದೆ, 3ನೇ ಸಲ ಸಹ ನಾನು ಮಾಡಿದ್ದೇನೆ. ನನಗೆ ಅಂದರೆ ಒಂಥರ ಹಠ ಬಂತು ನನಗೆ, ಯಾಕೆ ಇದು ಸರಿ ಆಗಲಿಲ್ಲ ಅಂತ ಹೇಳಿ. ಫಸ್ಟ್ ಸಲ ಮಾಡಿ ಒಂದು 2ನೇ ಸಲ ಹೆಚ್ಚದು ತುಂಬ ಹುಳಗಳೆಲ್ಲ ಬಂದು ತುಂಬ ವೇಸ್ಟಾಗಿ ಹೋಗಿದೆ. ಹಾಗಾಗಿ 2ನೇ ಸಲ ಮಾಡಿದರೆ ನನಗೆ ಬೆಳಿಗ್ಗೆ ನೀರು ಹಾಕಿ ನಾನು ಟೌನಿಗೆ ಹೋಗ್ಲಿಕ್ಕಿತ್ತು. ಹೋಗಿ ಬಂದು ನಾನು ಇದೀಗ ಕೊಯ್ತಾ ಇದ್ದೇನೆ. ಹಾಗೆ ನೀರು ಹಾಕಿದ್ರಿಂದ ಎಲ್ಲ ಬೆಂಡಾಗಿದೆ ಅದೀಗ. ಮತ್ತು ಆದರೂ ಇದು ಪರವಾಗಿಲ್ಲ. ಅದು ನಾನು ಸುಮಾರು ಬೀಜ ಹಾಕಿದ್ದೇನೆ. ನಾನು ಮನಸ್ಸಲ್ಲಿ ನೆನೆಸಿದಷ್ಟು ಮತ್ತು ಅದು ಹುಟ್ಟಲಿಲ್ಲ ಅದು ಗಿಡ, ಯಾಕೆಂತ ಗೊತ್ತಿಲ್ಲ. ಆದರೆ ನಂಗೆ ತುಂಬ ಮತ್ತೂ ಹಠ ಬಂದಿದೆ ನನಗೆ. ಹಾಗೆ ನಾನು ಪುನಃ ಇನ್ನೊಂದು ಸೈಡ್ ನಾನು ಬೀಜ ಹಾಕಿದೆ, ಅಲ್ಲಿ ಮಾತ್ರ ಫುಲ್ಲು ಸಕ್ಸಸ್ ಆಗಿದೆ. ಹೇಗೆ ಬಂದಿದೆ ಅಂದರೆ ಆ ಬಕೆಟಲ್ಲಿ ಅಂತ ಗೊತ್ತುಂಟಾ, ಅದರಲ್ಲಿ ಸ್ವಲ್ಪ ಇದು ಗೊಬ್ಬರ ಉಂಟು, ಹಟ್ಟಿ ಗೊಬ್ಬರ ಉಂಟು ಅದರಲ್ಲಿ, ದನದ ಹಟ್ಟಿದ ಗೊಬ್ಬರ. ಹಾಗೆ ಅದು ಹಾಕಿ ನಾನು ಮಾಡಿದ್ದು, ಮತ್ತು ಫುಲ್ಲು ಸಕ್ಸಸ್ ಆಗಿದೆ. ಹೇಗೆ ಬಂದಿದೆ ಅಂದರೆ ದಪ್ಪ 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 ಆಗಿ ಅಷ್ಟು ಚಂದ ಬಂದಿದೆ. ಇದು ಮಾತ್ರ ಈಗ ಗಿಡ ಚಿಕ್ಕದು, ಅದು ತೆಗಿಲಿಕ್ಕೆ ಆಗಲಿಲ್ಲ. ಪದಾರ್ಥ ತೆಗಿಲಿಕ್ಕೆ ಇನ್ನೂ ಒಂದು 2 ವಾರ ಬೇಕು. ಹಾಗೆ ಈಗ ನಾನು 2ನೇ ಸಲ ಮಾಡಿದ್ರಲ್ಲಿ ತೆಗೆದದು. ಹಾಗೆ ಅದು ನೋಡಿ ಒಂದು ಹುಳಗಳು ಸಹ ಬರಲಿಲ್ಲ. ತುಂಬ ಫ್ರೆಶ್ ಪೀಸ್ ಆಯಿತಾ. ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು ನನಗೆ. ಅಂದರೆ ನನಗೆ ಪದಾರ್ಥ ನನಗೆ ಅಂದರೆ ವಾರಕ್ಕೆ 1 ಸಲ 2 ಸಲ ಅಂತೂ ಹರಿವೆ ಸೊಪ್ಪ, ನುಗ್ಗೆ ಸೊಪ್ಪ ಏನಾದ್ರು ಒಂದು ಮಾಡಲೇಬೇಕು. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಇರೋದು. ಮುಂದಿನ ವಿಡಿಯೋದಲ್ಲಿ ಕಾಣುವ. ಬಾಯ್ ಬಾಯ್.